ತುಂಬ ಜನಕ್ಕೆ ಇನ್ಸ್ಟಾಗ್ರಾಮಲ್ಲಿ ಕೆಟ್ಟ ಕಮೆಂಟ್ಸ್ಗಳನ್ನ ಮಾಡ್ತಾ ಇರ್ತಾರೆ, ಏನೇನೋ ಬೇಡದಿರೋ ಥರ ಎಲ್ಲ ಮೆಸೇಜ್ಗಳೆಲ್ಲ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ಇನ್ಸ್ಟಾಗ್ರಾಮಲ್ಲಿ ಒಂದು ಹಿಡನ್ ವರ್ಡ್ಸ್ ಅಂತ ಒಂದು ಆಪ್ಷನ್ ಇದೆ. ಅದನ್ನು ನೀವು ದಯವಿಟ್ಟು ಆನ್ ಮಾಡ್ಕೊಳ್ಳಿ. ಅದನ್ನು ಆನ್ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಅದನ್ನು ಆನ್ ಮಾಡಿಕೊಂಡ್ರೆ ನಿಮಗೆ ಯಾರೇ ಏನೇ ಕೆಟ್ಟ ಕಮೆಂಟ್ಸ್ ಮಾಡಲಿ, ಏನೇ ಮೆಸೇಜ್ ಮಾಡಲಿ, ಅವು ಯಾವೂ ಕೂಡ ನಿಮ್ಗೆ ಬರೋಲ್ಲ. ಇನ್ಸ್ಟಾಗ್ರಾಮ್ ಅವರೇ ಅದನ್ನು ಹೈಡ್ ಮಾಡಾಕ್ತಾರೆ. ಓಕೆ, ಸೊ ಅದನ್ನು ಆನ್ ಮಾಡ್ಕೊಳ್ಳೋದು ಹೇಗೆ ಎಲ್ಲನೂ ಕೂಡ ನೋಡೋದಕ್ಕಿಂತ ಮುಂಚೆ ದಯವಿಟ್ಟು ಯಾರೆಲ್ಲ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಫಾಲೋ ಮಾಡ್ಕೊಳ್ಳಿ ನಮ್ಮ ಪೇಜನ್ನು. ಸೊ ಬನ್ನಿ ಗೈಸ್, ಇವತ್ತಿನ ವೀಡಿಯೋನ ಶುರು ಮಾಡೋಣ. ಸೊ ನಾನು ಫಸ್ಟು ನನ್ನ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ನ ಓಪನ್ ಮಾಡ್ಕೊಂಡಿದ್ದೀನಿ. ಸೊ ಇನ್ಸ್ಟಾಗ್ರಾಮ್ ಪ್ರೊಫೈಲ್ನ ನೀವು ಕೂಡ ನಿಮ್ಮ ಇನ್ಸ್ಟಾಗ್ರಾಮ್ ಪ್ರೊಫೈಲ್ನ ಈ ಥರ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ನಂತರ ಸೊ ನಿಮಗೆ ಇಲ್ಲಿ ಈ ಥರ ಬರುತ್ತೆ. ಸೊ ಅದಾದಮೇಲೆ ನಿಮಗಲ್ಲಿ ಒಂದು 3 ಡಾಟೆಡ್ ಲೈನ್ ಇದೆ ಮೇಲ್ಗಡೆ. ಸೊ ಅಲ್ಲಿ ಕ್ಲಿಕ್ನ ಮಾಡಿ. ಅಲ್ಲಿ ಕ್ಲಿಕ್ನ ಮಾಡಿದಾಗ ನಿಮಗೆ ಸೆಟ್ಟಿಂಗ್ಸ್ ಆ್ಯಂಡ್ ಆ್ಯಕ್ಟಿವಿಟಿ ಅಂತ ಬರುತ್ತೆ. ಇಲ್ಲಿ ಕೆಲವೊಂದಷ್ಟು ಆಪ್ಷನ್ಸ್ಗಳು ಬರುತ್ತೆ. ನೀವು ಇಲ್ಲಿ ಕೆಳಗಡೆಗೆ ಬರಬೇಕು. ಕೆಳಗಡೆಗೆ ಬಂದರೆ ಇಲ್ಲೊಂದು ಆಪ್ಷನ್ ಇರುತ್ತೆ, ಹಿಡನ್ ವರ್ಡ್ಸ್ ಅಂತ ಇಲ್ಲಿದೆ, ನೀವು ನೋಡ್ಬೋದು. ಜಸ್ಟ್ ಹಿಡನ್ ವರ್ಡ್ಸ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಹಿಡನ್ ವರ್ಡ್ಸ್ ಮೇಲೆ ಕ್ಲಿಕ್ನ ಮಾಡಿದಾಗ ಇಲ್ಲಿ ನಿಮಗೆ ತುಂಬ ಆಪ್ಷನ್ಸ್ಗಳು ಬರುತ್ತೆ. ನಾನು ಇವಾಗ ನೀಟಾಗಿ ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ, ನೀವು ಯಾವ ಥರ ಸೆಟಪ್ ಮಾಡಬೇಕೇನು ಅಂತ ನೋಡಿ. ನಾನು ನಿಮಗೆ ಫಸ್ಟ್ ಆಫ್ ಆಲ್ ಇಲ್ಲಿ ಒಂದು ಆಪ್ಷನ್ ಇದೆ, ಹೈಡ್ ಕಮೆಂಟ್ಸ್ ಅಂತ. ಸೊ ಇದು ಆಫಲ್ಲಿ ಇರುತ್ತೆ, ಇದನ್ನು ಆನ್ ಮಾಡ್ಕೊಳ್ಳಿ. ಆಯಿತಾ? ಇದನ್ನು ಯಾಕೆ ಆನ್ ಮಾಡ್ಕೋಬೇಕು ಅಂತಂದರೆ ನೋಡಿ, ಇದನ್ನು ಆನ್ ಮಾಡಿಕೊಂಡಾಗ ಸೊ ನಿಮಗೆ ಯಾರಾದರೂ ಒಂದು ಅನ್ವಾಂಟೆಡ್ ಕಮೆಂಟ್ಸ್ಗಳು, ಲೈಕ್ ಇನ್ಸ್ಟಾಗ್ರಾಮ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡ್ದೇ ಅವ್ರು ಏನೋ ಇಷ್ಟ ಬಂದಂಗೆ ಕಮೆಂಟ್ ಹಾಕೋದು, ಏನೋ ಕೆಟ್ಟದಾಗ ಬಂದು ಬೈಯೋದು, ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಅನ್ನೋದು, ಅದೆಲ್ಲ ಇನ್ಸ್ಟಾಗ್ರಾಮಲ್ಲಿ ಅಲೋವಿಲ್ಲ. ಆಯಿತಾ? ಅವ್ರ ರೂಲ್ಸನ್ನು ಬ್ರೇಕ್ ಮಾಡ್ದಂಗೆ ಆಗುತ್ತೆ. ನೀವು ಇದನ್ನು ಆನ್ ಮಾಡ್ಕೊಂಡಿದ್ರೆ ಆ ಥರ ಕಮೆಂಟ್ಸ್ ಬಂತು ಅಂತಂದರೆ ಆಟೋಮೆಟಿಕಲಿ ಅದನ್ನು ಹೈಡ್ ಮಾಡ್ತಾರೆ ಇನ್ಸ್ಟಾಗ್ರಾಮ್ ಅವರು. ಅರ್ಥ ಆಯಿತಾ? ಅದಕ್ಕೋಸ್ಕರ ನೀವು ಇದನ್ನು ಆನ್ ಮಾಡ್ಕೋಬೇಕು, ಹೈಡ್ ಕಮೆಂಟ್ಸ್ನ. ಮತ್ತು ಅಡ್ವಾನ್ಸ್ಡ್ ಕಮೆಂಟ್ ಫಿಲ್ಟರಿಂಗ್ ಅಂತ ಇದೆ ನೋಡಿ, ಇದನ್ನು ಕೂಡ ಆನ್ ಮಾಡ್ಕೋಬೇಕು. ನಾನು ಆನ್ ಮಾಡ್ಕೊಂಡಿದ್ದೀನಿ. ಅದೇ ಆಟೋಮೆಟಿಕಲಿ ಕೆಲವು ಸೆನ್ಸಿಟಿವ್ ಆಗಿ ಕಮೆಂಟ್ಸ್ ಮಾಡ್ತಾರಲ್ಲ, ಆ ಕಮೆಂಟ್ಸ್ಗಳೆಲ್ಲವೂ ಕೂಡ ನೀಟಾಗಿ ಫಿಲ್ಟರ್ ಆಗಿ ಕಮೆಂಟ್ಸ್ ಸೈಡ್ ಆಗುತ್ತೆ. ಸೊ ನೀವು ಫಸ್ಟ್ ಆಪ್ಷನ್ ಮಾತ್ರ ಆನ್ ಮಾಡ್ಕೊಂಡಿದ್ರೆ ಕೆಲವು ಕಮೆಂಟ್ಸ್ಗಳು ಬಿಟ್ಟೋಗ್ಬೋದು. ಅದಕ್ಕೋಸ್ಕರ ಸೆಕೆಂಡ್ ಒನ್ನು ಕೂಡ ಆನ್ ಮಾಡ್ಕೊಳ್ಳಿ. ಇದರಿಂದ ತುಂಬ ಸ್ಟ್ರಿಕ್ಟ್ ಆಗುತ್ತೆ. ಸೊ ಯಾರೇ ಒಂದು ಅನ್ವಾಂಟೆಡ್ ಕಮೆಂಟ್ಸ್ ಆಗ್ತು ಅಂತಂದರೆ ಸೊ ಅದು ಹೈಡ್ ಆಗುತ್ತೆ. ಸೊ ಈಗ ಇಲ್ಲಿ ನಮಗೆ ಇಂಪಾರ್ಟೆಂಟು ಕೆಲವು ವರ್ಡ್ಸ್ಗಳಿರ್ತವೆ. ಆಯಿತಾ? ಈಗ ಕೆಲವರು ಕನ್ನಡದಲ್ಲಿ ಬೈತಾರೆ, ಕೆಲವರು ಇಂಗ್ಲೀಷಲ್ಲಿ ಬೈತಾರೆ. ಆ ಬೈಬೇಕಾದ್ರೂ ಒಂದೊಂದು ವರ್ಡ್ಸ್ಗಳಿದ್ದಾವೆ. ಸೊ ನೀವು ನೋಡಿರ್ತೀರ, ಕೇಳಿರ್ತೀರ. ಅದನ್ನ ನೀವು ನನ್ನ ಬಾಯಲ್ಲಿ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಆಯಿತಾ? ಸೊ ನಾನು ನಿಮ್ಗೆ ಹೇಳೋಕ್ಕಾಗಲ್ಲ ಎಲ್ಲನೂ ಕೂಡ ಏನೇನೈತೆ ಏನೇನೋ ಅದು ಇದು ಅಂತ. ಸೊ ಅದೆಲ್ಲ ಬೇಕಾಗೂ ಇಲ್ಲ ನಮಗೆ ಲೈಫಲ್ಲಿ. ಸೊ ನೋಡಿ, ಆ ಥರ ಒಂದು ಕೆಟ್ಟ ಪದಗಳೇನಿದೆ ಅದನ್ನು ನೀವಿಲ್ಲಿ ಆ್ಯಡಪ್ ಮಾಡ್ಬೋದು ಇನ್ಸ್ಟಾಗ್ರಾಮಲ್ಲಿ. ಅದನ್ನು ಆ್ಯಡಪ್ ಮಾಡಿದ್ರೆ ಸೊ ಆ ಥರ ಕಮೆಂಟ್ಸ್ ಯಾರಾದರೂ ಆ ವರ್ಡನ್ನು ಟೈಪ್ ಮಾಡಿ ಕಳಿಸ್ತು ಅಂತಂದರೆ ಅದು ಆಟೋಮೆಟಿಕಲಿ ಹೈಡ್ ಆಗುತ್ತೆ. ಸೊ ಅದನ್ನು ಇವಾಗ ತೋರಿಸ್ತೀನಿ ಬನ್ನಿ. ಮ್ಯಾನೇಜ್ ಕಸ್ಟಮ್ ವರ್ಡ್ಸ್ ಆ್ಯಂಡ್ ಅಂತ ಇದೆ ನೋಡಿ, ಇದ್ರ ಮೇಲೆ ಈ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಒಂದು ಬಾಕ್ಸ್ ಬರುತ್ತೆ ಇಲ್ಲಿ. ಆಯಿತಾ? ಈ ಬಾಕ್ಸ್ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ಇಲ್ಲಿ ನಿಮಗೆ ಟೈಪ್ ಮಾಡೋದಕ್ಕೆ ಆಪ್ಷನ್ ಬರುತ್ತೆ. ಈಗ ಎಕ್ಸಾಂಪಲ್, ಇವಾಗ ಯಾರ್ದಾದ್ರೂ ಒಂದು ಹೆಸರನ್ನೇ ಟೈಪ್ ಮಾಡಿದ್ರೆ, ಈಗ ನನ್ನ ಹೆಸರೇ ಟೈಪ್ ಮಾಡ್ತೀನಿ, ಲಿಕೇಶ್ ಅಂತ ನೋಡಿ. ಲಿಕೇಶ್ ಅಂತ ಟೈಪ್ ಮಾಡಿ ಆ್ಯಡ್ ಮೇಲೆ ಕ್ಲಿಕ್ನ ಮಾಡ್ತು ಅಂತಂದರೆ ಇದು ಆ್ಯಡ್ ಆಗುತ್ತೆ. ಸೊ ನೀವು ನೋಡ್ಬೋದು ಇಲ್ಲಿ ಈ ಥರದೊಂದು ಒಂದು ವರ್ಡ್ ಆ್ಯಡ್ ಆಯಿತು. ಈಗ ಏನಾಗುತ್ತೆ ಅಂತಂದರೆ ಯಾರಾದರೂ ಲಿಕೇಶ್ ಅಂತ ಕಮೆಂಟ್ ಮಾಡಿದ್ರೆ ಆ ಕಮೆಂಟ್ಸ್ ತೋರಿಸಲ್ಲ. ಆಯಿತಾ? ಈ ಥರ ನೀವು, ನಾನಿಲ್ಲಿ ಹೆಸರು ತೋರಿಸ್ತಾ ಇದ್ದೀನಿ, ಇಲ್ಲಿ ನೀವು ಕೆಟ್ಟ ಪದಗಳೇನಿದೆ ಅದನ್ನು ನೀವು ಇಲ್ಲಿ ಟೈಪ್ ಮಾಡಬೇಕು. ಅರ್ಥ ಆಗ್ತಾಯಿದೆಯಾ? ಸೊ ಏನೇನು ವರ್ಡ್ಸ್ಗಳಿದೆ ಅದನ್ನೆಲ್ಲ ನೀವು ಟೈಪ್ ಮಾಡಬೇಕು. ಅರ್ಥ ಆಯಿತಾ? ಸೊ ಇಲ್ಲಿ ಮ್ಯಾನೇಜ್ ಕಸ್ಟಮ್ ಮೇಲೆ ಕ್ಲಿಕ್ನ ಮಾಡಿ, ನೀವು ಇಲ್ಲಿ ಟೈಪ್ ಮಾಡಿ ಆ್ಯಡ್ ಅಂತ ಕೊಡ್ತಾಯಿತ್ತು ಅಂತಂದರೆ ಎಲ್ಲ ಒಂದು ಲೀಸ್ಟ್ ಆಗುತ್ತೆ. ಆ ಲೀಸ್ಟಲ್ಲಿ ಯಾವುದೇ ಕಮೆಂಟ್ಸ್ ಬಂದರೂ ಕೂಡ, ಮೆಸೇಜ್ ಬಂದರೂ ಅದು ಆಟೋಮೆಟಿಕಲಿ ಹೈಡ್ ಆಗುತ್ತೆ. ಅರ್ಥ ಆಯಿತಾ? ಇದು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ನಿಮಗೆ ಮೆಂಟಲಿ ತುಂಬ ಕೆಲವರು ಡಿಸ್ಟರ್ಬ್ ಮಾಡ್ತಾ ಇರ್ತಾರೆ ಕೆಟ್ಟ ಕಮೆಂಟ್ಸ್ಗಳನ್ನ ಮಾಡಿ. ಅವರು ಇಂಟೆನ್ಷನ್ನೇ ಅದು, ನಿಮಗೆ ಮಾಡೋಂಗೆ ಮಾಡಬಾರ್ದು, ಸೊ ನೀವು ಅಲ್ಲೇ ಸ್ಟಾಪ್ ಆಗಬೇಕು, ನೀವೇನು ಮಾಡಬಾರ್ದು ಅನ್ನೋ ಉದ್ದೇಶ ಇರುತ್ತೆ. ಅದಕ್ಕೋಸ್ಕರ ಅವ್ರು ಹಂಗೆ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ನೀವು ಇದನ್ನು ಆ್ಯಡ್ ಮಾಡ್ಕೊಬಿಟ್ರೆ ಆರಾಮಾಗಿ ನಿಮ್ಮ ಮೈಂಡು ಫುಲ್ಲು ಪೀಸ್ಫುಲ್ ಆಗಿರುತ್ತೆ. ಓಕೆ, ಸೊ ಹಾಗಾಗಿ ಇದನ್ನು ಆ್ಯಡ್ ಮಾಡ್ಕೊಂಡು ಬ್ಯಾಕಿಗೆ ಬಂದರೆ ಮುಗೀತು. ಅಲ್ಲಿ ಅದು ನೀವೇನು ಆ್ಯಡ್ ಮಾಡಿರ್ತೀರ ಅದು ಯಾವುದೇ ಕಮೆಂಟ್ಸ್ ಬಂದರೂ ಸೊ ಆಟೋಮೆಟಿಕಲಿ ಹೈಡ್ ಆಗುತ್ತೆ. ಓಕೆ, ಸೊ ಇದು ಒಂದು ಒಳ್ಳೆ ಆಪ್ಷನ್ನು. ಸೊ ನೀವು ಈ ಕೆಟ್ಟ ಕಮೆಂಟ್ಸ್ಗಳು ಎಲ್ಲದಕ್ಕೂ ಕೂಡ ಸ್ಟಾಪ್ ಮಾಡೋದಕ್ಕೆ ಸೊ ಹೋಗಿ ಇವತ್ತೇ ಎಲ್ಲರೂ ಕೂಡ ಇನ್ಸ್ಟಾಗ್ರಾಮಲ್ಲಿ ಇದನ್ನು ಆನ್ ಮಾಡಿಕೊಡಿ. ಸೊ ಐ ಥಿಂಕ್ ನಾನು ನಿಮಗೆ ಆದಷ್ಟು ನೀಟಾಗಿ ಅರ್ಥ ಮಾಡಿಸ್ತೀನಿ ಅಂತ ಅಂದ್ಕೊಳ್ತೀನಿ. ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ. ಆ್ಯಂಡ್ ವೀಡಿಯೋ ಹೇಗೆ ಸ್ವಂತನೂ ಕೂಡ ಹೇಳೋದನ್ನು ಮರಿಬೇಡಿ. ಓಕೆ, ಸೊ ಕಾಯ್ತಾ ಇರ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್ ವಿಡಿಯೋ ನೋಡೋದಕ್ಕೆ. ಸಿಗೋಣ, ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ, ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾರವ್ರಿಗೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಲವ್ ಯು ಆಲ್ ಗೈಸ್.